ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಓಕೆ, ನಿಮ್ಮ ಗಾಳೆ ಗೊತ್ತಿರುವ ಹಾಗೆ ಫಸ್ಟ್ ಮಾಕ್ ಅಲಾಟ್ಮೆಂಟ್ ಮುಗಿದು ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಬಗ್ಗೆ ಯೋಚನೆ ಮಾಡ್ತಿದ್ರ. ನಿಮ್ಮ ಗಾಳೆ ಗೊತ್ತಿರುವ ಹಾಗೆ KCET ಆ್ಯಂಡ್ ನೀಟ್ ಕೌನ್ಸಿಲಿಂಗ್ ಎರಡು ಕೂಡ ಕಂಬೈಂಡ್ ಆಗಿಬಿಟ್ಟು ಆಪ್ಷನ್ ಎಂಟ್ರಿ ನಡೀತಾ ಇದೆ ಅಂತ ಗೊತ್ತು. ಬಟ್ ನೀಟ್ ಅವ್ರದ್ದು ಇಟ್ ಮೀನ್ಸ್ ಮೆಡಿಕಲ್ ಮತ್ತು ಡೆಂಟಲ್ ಮತ್ತು ಆಯುಷ್ ಕೋರ್ಸ್ಗಳದ್ದು ಏನಪ್ಪ ಆಗಿದೆ ಅಂತಂದರೆ ಇನ್ನೂ ಕೂಡ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿಲ್ಲ. ಅವ್ರದ್ದು ರಿಜಿಸ್ಟ್ರೇಷನ್ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಶನ್ ಪೆಂಡಿಂಗ್ ಇದಾವ. ಅದು ಅಪ್ ಟು ಎಲ್ಲಪ್ಪ ಅಂತಂದರೆ 19ವರೆಗೂ ಕೂಡ ಎಕ್ಸ್ಟೆಂಡೆಡ್ ಮಾಡಿದಾರೆ. ಓಕೆ, ನಿಮಗೆ ಆಪ್ಷನ್ ಎಂಟ್ರಿ ಏನಪ್ಪ ಅಂದರೆ ಲಾಸ್ಟ್ ಡೇಟ್ 17 ಅಂತಂದರೆ ಇವತ್ತು ಲಾಸ್ಟ್ ಡೇಟು 12 ಗಂಟೆವರೆಗೂ ಇತ್ತು. ಬಟ್ ಇವಾಗ ಮತ್ತೆ ಒಂದು ಗುಡ್ ನ್ಯೂಸ್ ಏನಪ್ಪ ಅಂತಂದರೆ ಕೆಲವೊಂದಿಷ್ಟು ಜನಕ್ಕೆ ಇದು ಗುಡ್ ನ್ಯೂಸೂ ಆಗುತ್ತೆ ಈಗಾಗಲೇ. ಯಾಕಂತಂದರೆ ಕಂಟಿನ್ಯೂ ಆಗಿ ಹೋದ ತಿಂಗಳು 23ನೇ ತಾರೀಕಿಂದನೇ ಸ್ಟಾರ್ಟ್ ಆಗಿದೆ ಆಪ್ಷನ್ ಎಂಟ್ರಿ. ಬರೋಬ್ಬರಿ ಈಗ ಮತ್ತೆ ಎಕ್ಸ್ಟೆಂಡೆಡ್ ಮಾಡಿದ್ದಾರೆ. ಇಟ್ ಮೀನ್ಸ್ ಇಲ್ಲಿ ಚೆಕ್ ಒಂದು ತೋರಿಸ್ತೀನಿ ನಿಮಗೆ. ಇಲ್ಲಿ ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಒಂದು ಲಾಂಗ್ ಪ್ರೆಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಏನಪ್ಪ ಅಂತಂದರೆ ನಿಮ್ಗೆ ಈ ರೀತಿ ತೋರಿಸುತ್ತೆ. ಓಕೆ, ಇಲ್ಲಿ ನೋಡ್ರಿ, ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಫ್ರಮ್ 23/7/2024. ಓಕೆ, ಎಂಡ್ ಎಲ್ಲಿಗೆ ಆಗ್ತಿದೆ ಅಂದರೆ ಕ್ಲೋಸ್ಡ್ ಆನ್ 19/8/2024 ಅಂತಂದರೆ 19ನೇ ತಾರೀಕುವರೆಗೂ ಮತ್ತೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಓಕೆ, ಇದು ಯಾರಿಗೆಲ್ಲ ಗುಡ್ ನ್ಯೂಸ್ ಅಪ್ಪ ಅಂತಂದರೆ ಇನ್ನೂ ಕೂಡ ಸರಿಯಾಗಿ ಆಪ್ಷನ್ ಎಂಟ್ರಿ ಯಾರೆಲ್ಲ ಮಾಡಿಲ್ಲೋ ಅಂತಂದರೆ ಇದುವರೆಗೂ ಕೂಡ ಕೆಲವೊಂದಿಷ್ಟು ಹುಡುಗರು ಕಾಲೇಜಸ್ ಯಾಡ್ ಮಾಡಿಲ್ಲೋ, ಅದು ಮಾಡ್ಬೇಕಂತ ಇರ್ತಿರೋ. ಆ್ಯಂಡ್ ಕೆಲವೊಂದಿಷ್ಟು ಹುಡುಗರು ಇವಾಗ ಕಾಲೇಜ್ ಪ್ರಿಪೇರ್ ಮಾಡ್ಕೊಂಡು ಮಾಡ್ತಿದ್ರು, ಅವರಿಗೆ ಗುಡ್ ನ್ಯೂಸು. ಬ್ಯಾಡ್ ನ್ಯೂಸ್ ಏನಪ್ಪ ಅಂತಂದರೆ ಆಪ್ಷನ್ ಎಂಟ್ರಿ ಮಾಡೋಕೆ ಏನು 1 ತಿಂಗಳು ಬೇಕಿತ್ತ ಅಂತಂದು. ಓಕೆ, ಎಲ್ಲ ಹುಡುಗರು ಒಂದು 2-3 ದಿನದಲ್ಲಿ ಮಾಡಿರ್ತಾರೆ. ಹಬ್ಬ ಅಂದರೆ ಮಾಕ್ ಅಲಾಟ್ಮೆಂಟ್ ಬಂದಾದಮೇಲೆ ಒಂದು 2 ಡೇಸ್ ಆದರೂ ಸಾಕು. ಬಟ್ ಇವಾಗ ಏನಪ್ಪ ಆಗ್ತಿದೆ ಅಂತಂದರೆ 23 ಅಂದರೆ ನೀವು ಒಂದು ಯೋಚನೆ ಮಾಡ್ಬೋದು, ಬರೀ ಆಪ್ಷನ್ ಎಂಟ್ರಿ ಮಾಡೋಕ್ಕೆ 1 ತಿಂಗಳು ಕೊಟ್ಟರೆ ಮುಂದೆ ಅಡ್ಮಿಷನ್ಗೆ ಅದೇ ಎಷ್ಟು ಆಗ್ಬೋದು ಅಂತಂದು ಇಲ್ಲೇ ಸ್ವಲ್ಪ ತಿಳ್ಕೊಬೇಕು. ಕಾರಣ ಇಷ್ಟೇ, ಅವ್ರು ಮಾಡ್ತಕ್ಕಂಥದ್ದು ಎರಡೂ ಕೂಡ ಕಂಬೈಂಡ್ ಆಗಬೇಕು. ನೀಟ್ ಮತ್ತು KCET ಎರಡೂ ಕೂಡ ಕಂಬೈಂಡ್ ಆಗಿಬಿಟ್ಟು ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡೋದು. ಅಂದರೆ ನಿಮ್ಮ ಒಂದು ಫಸ್ಟ್ ರೌಂಡ್ ರಿಯಲ್ ಅಲಾಟ್ಮೆಂಟು KCET ನೀಟ್ ಎರಡೂ ಕೂಡ ಒಮ್ಮೆಲೆ ಆಗುತ್ತೆ. ಓಕೆ, ಅಂದರೆ ಫಸ್ಟ್ ಮಾಕ್ ಅಲಾಟ್ಮೆಂಟ್ KCET ಸ್ಟೂಡೆಂಟ್ಸ್ಗೆ ಓನ್ಲಿ ಆಗಿದೆ. ಬಟ್ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಅನ್ನೋದು KCET ನೀಟ್ ಎರಡೂ ಕೂಡ ಆಗುತ್ತೆ. ಆ್ಯಂಡ್ ಆ್ಯಸ್ ಯೂಶ್ವಲ್ ಸೇಮ್ ಫಸ್ಟ್ ರೌಂಡ್ ರಿಯಲ್ ಅಲಾಟ್ಮೆಂಟ್ ಕೂಡ ಇಬ್ಬರು ಕೂಡ ಎಟ್ ಎ ಟೈಮ್ ಬರುತ್ತೆ, ಒಂದೊಂದೇ ಅಲಾಟ್ ಆಗುತ್ತೆ. ಇಟ್ ಮೀನ್ಸ್ ಕೆಲವೊಬ್ರು ಕೇಳ್ತಿದ್ರಿ KCETದೊಂದು ನೀಟ್ದೊಂದು ಎರಡೆರಡು ಸೀಟ್ ಅಲಾಟ್ ಆಗುತ್ತೆ ಅಂತಂದು. ಆ ರೀತಿ ಆಗಲ್ಲ, ಎರಡೂ ಕೂಡ ಕಂಬೈಂಡ್ ಆಗಿ ಆಪ್ಷನ್ ಎಂಟ್ರಿ ಮಾಡ್ಬೋದು. ಬಟ್ ಅಲಾಟ್ಮೆಂಟ್ ಆಗೋದು ಒಂದೇ ಆಗಿರ್ತದೆ. ಸರಿನಾ? ಇನ್ನೂ ಕೂಡ ಡೇಟ್ ಎಕ್ಸ್ಟೆಂಡ್ ಮಾಡಿದಾರ, ಇದು ಇನ್ನೂ ಕೂಡ ಎಕ್ಸ್ಟೆಂಡ್ ಆಗುತ್ತೆ. ಓಕೆ, ಇಲ್ಲಿ 19 ಏನು ಕಾಣಿಸ್ತಿದೆ, ಇನ್ನೂ ಕೂಡ ಡೇಟ್ ಎಕ್ಸ್ಟೆಂಡ್ ಆಗುತ್ತೆ, ಆಗಬೇಕು. ಯಾಕಂತಂದರೆ ಇನ್ನೂ ಕೂಡ ನೀಟ್ ಅವ್ರದ್ದು ಬಿಟ್ಟಿಲ್ಲ. ಅಂದರೆ 19ನೇ ತಾರೀಕುವರೆದು ನೀಟ್ ಅವ್ರದ್ದು ಪೆಂಡಿಂಗ್ ವರ್ಕ್ ಇದೆ. 20ನೇ ತಾರೀಕು ಮೇಲೆ ಅವ್ರು ಆಪ್ಷನ್ ಎಂಟ್ರಿ ಬಿಟ್ಟರೆ ಅಥವಾ 19ನೇ ತಾರೀಕೆ ಬಿಟ್ಟರು ಕೂಡ ಅವರು ಕೂಡ ಒಂದು 4 ದಿನ ಬಿಡಬೇಕು. ಅಂತಂದರೆ ಅಪ್ ಟು ಒಂದು 25ನೇ ತಾರೀಕುವರೆಗೂ ಕೂಡ ಆಪ್ಷನ್ ಎಂಟ್ರಿ ಹೋಗ್ತಾನೆ ಇರ್ತಿದ್ದು. ಹಿಂಗೆ ವೇಟ್ ಮಾಡಬೇಕಾಗುತ್ತೆ. ಓಕೆ, ನಿಮ್ಮ ಒಂದು ರಿಯಲ್ ಅಲಾಟ್ಮೆಂಟ್ ಅಥವಾ ಸೆಕೆಂಡ್ ರೌಂಡ್ ಮಾಕ್ ಅಲಾಟ್ಮೆಂಟ್ ಅನ್ನೋದು ಒಂದು 26 ಅಥವಾ 25ರವರೆಗೂ ಬರ್ಬೋದು. ಆ್ಯಂಡ್ ವಾಪಸ್ ರಿಯಲ್ ಅಲಾಟ್ಮೆಂಟ್ ಅನ್ನೋದು ಈ ತಿಂಗಳು ಎಂಡಿಂಗ್ 30 ಅಥವಾ ನೆಕ್ಸ್ಟ್ ತಿಂಗಳು 1ನೇ ತಾರೀಕು 2ನೇ ತಾರೀಕುವರೆಗೂ ಬರೋ ಸಾಧ್ಯತೆ ಜಾಸ್ತಿ ಅದ. ನೋಡೋಣ ಇನ್ನು ಕೆದವ್ರು ಎಷ್ಟೆಲ್ಲ ಡೇಟ್ ಎಕ್ಸ್ಟೆಂಡ್ ಮಾಡ್ತಾರೆ. ಟೋಟಲಿ ಕೆ ಅಂತಂದರೆ ಕರ್ನಾಟಕ ಎಕ್ಸ್ಟೆಂಡೆಡ್ ಅಥಾರಿಟಿ ಅಂತ ಈ ರೀತಿ ಆಗ್ತಿರ್ತದ. ಇನ್ನೂ ಮಜಾ ನಡೀತಿರ್ತವೆ. ಇದರಲ್ಲಿ ನೋಡೋಣ ಮುಂದೆ ಏನಾರು ಬಂದಾಗ ಅಪ್ಡೇಟ್ ಕೊಡ್ತೀನಿ. ಅಲ್ಲಿವರೆಗೂ ಚಾನಲ್ ನೋಡ್ತೀರಿ. ಟೇಕ್ ಕೇರ್, ಬಾಯ್.